ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾರಾಬಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ. ತಾರಾಬಲ ಅಂದರೆ ಏನು, ತಾರಾಬಲದಲ್ಲಿ ಎಷ್ಟು ತಾರೆಗಳಿವೆ, ಅದರಿಂದಾಗುವ ಉಪಯೋಗಗಳೇನು, ಯಾವ ಕಾರ್ಯಗಳನ್ನು ಯಾವ ತಾರಾಬಲದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಮೊದಲನೇದಾಗಿ ತಾರಾಬಲ ಅಂದರೆ ಏನು, ಆ ಬಗ್ಗೆ ತಿಳಿಸ್ಕೊಡಿ. ತಾರಾ ಅಂದರೆ ನಕ್ಷತ್ರ. ತದೇವ ಲಗ್ನಂ ಸುದಿನಂ ತದೇವ, ಆ ಲಗ್ನ ಸುದಿನವಾಗಿರಬೇಕು. ತಾರಾಬಲ ಅಂದರೆ ನಕ್ಷತ್ರ ಬಲ ಬೇಕು. ತಾರಾಬಲಂ ಚಂದ್ರಬಲಂ ತದೇವ. ಚಂದ್ರಬಲಂ ಅಂದರೆ ರಾಶಿಯ ಬಲ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ವಿದ್ಯಾಬಲ, ವಿದ್ಯಾ ಮಾತ್ರ, ಇನ್ಯಾವ ಬಲ ಇದ್ರೂ ಆಗಲ್ಲ. ದೈವ ಬಲಂ ತದೇವ, ದೇವರ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಅವನು ಒಬ್ಬ ವಿದ್ಯಾವಂತನಾಗ್ತಾನೆ. ಕೆಲವ್ರಿಗೆ ವಿದ್ಯೆನೇ ಇರುವುದಿಲ್ಲ, ಆದರೆ ಬುದ್ಧಿವಂತರಿರ್ತಾರೆ. ಇವತ್ತಿನ ಕಾಲಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು, ಇದ್ದರೆ ಮಾತ್ರ ಬದುಕುವ ಸಾಧ್ಯತೆ. ವಿದ್ಯಾಬಲಂ ದೈವಬಲಂ ತದೇವ. ಹಣಕಾಸು ಬೇಕಲ್ಲ. ಈ ಲಕ್ಷ್ಮೀಪತೆ ತೇ ಅಂಗುರಯುಗಂ ಸ್ಮರಾಮಿ. ಈ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ಇದ್ದರೆ ಹಣಕಾಸು ಉಳಿಯುತ್ತೆ. ನಾವು ಮುಹೂರ್ತಗಳ ಬಗ್ಗೆ ಮಾಡಿದ್ವಿ, ಮತ್ತು ಜಾತಕದ ಹೊಂದಾಣಿಕೆ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ಇದೆಲ್ಲಕ್ಕಿಂತನೂ ದಿನನಿತ್ಯಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ತಾರಾಬಲ. ಸುಮ್ಮನೆ ಇದರಲ್ಲಿ ಜನ್ಮತಾರೆ, ಅನುಜನ್ಮ ತಾರೆ, ಪ್ರತ್ಯುಕ್ತಾರೆ, ವದತಾರೆ, ನೈದನ ತಾರೆ, ಮಿತ್ರ ತಾರೆ, ಪರಮಮಿತ್ರ ತಾರೆ ಅಂತ ಹೀಗೆ ಅನೇಕ ಇದೆ. ನಮ್ಮ ರಾಶಿಯಿಂದ 2, 4, 6, 7, 8, 9 ಈ ಥರದಲ್ಲಿ ನಿಮ್ಮ ನಕ್ಷತ್ರವಾಗಿದ್ದರೆ, ಇವತ್ತಿನ ನಕ್ಷತ್ರವೇನೋ ಆ ನಕ್ಷತ್ರದಿಂದ ನಿಮ್ಮ ಮುಂದಿನ ನಕ್ಷತ್ರ ಯಾವತ್ತೋ ನೋಡಿ. ಇದರಲ್ಲಿ ಮಿತ್ರ, ಪರಮಮಿತ್ರ, ನೈದನ, ಜನ್ಮ, ಅನುಜನ್ಮ ಹಿಂಗೇನಾರು ಬಂದರೆ, ಅವತ್ತಿನ ತಾರೆ ಆಗಿದ್ದರೆ ನಮ್ಮ ಕೆಲಸ ಟಕ್ ಟಕ್ ಅಂತ ಆಗೋಗುತ್ತೆ. ನಾವು ಯಾರನ್ನು ಹುಡುಕೊಂಡು ಹೋಗ್ತೀವೋ ಅವರೇ ಎದುರುಗಡೆ ಬರ್ತಾರೆ. ನಿಮ್ಮನ್ನೇ ಹುಡ್ಕೊಂಡು ಬಂದೆ ಅಂತ ಅವರಂತಾರೆ. ಕಾರ್ಯಕ್ರಮಗಳೆಲ್ಲ ಸುಸೂತ್ರೆ. ವದತಾರೆ, ಪ್ರತಿಕೂಲ ಇಲ್ಲ. ಪ್ರತ್ಯುಕ್ತಾರೆ ಆದರೆ ಹೋಗ್ತಿದ್ದಂಗಲೇ ಜಗಳ. ಯಾಕ್ರಿ ಇವತ್ತು ಬಂದ್ರಿ, ನಿಮ್ಮನ್ನ ಯಾರು ಇವತ್ತು, ಅದೇ ಮನುಷ್ಯನೇ ಯಾಕೆ ಬಂದ್ರಿ, ನಿಮ್ಗೇನಿದೆ ಕೆಲಸ, ನಮಗೇನು ಮಾಡೋಕ್ಕೆ ಕೆಲಸ ಇರಲ್ವಾ, ನಿಮ್ದು ಒಬ್ಬರದೇನಾ ಅಂತ ಏನೋ ಮನಸ್ಸಿಗೆ ದುಃಖ ಕೊಟ್ಟು ಕಳಿಸ್ಬಿಡ್ತಾರೆ. ಈ ಮದುವೆ ಸಂದರ್ಭಕ್ಕೂ ಒಳ್ಳೆ ತಾರಾಬಲದಲ್ಲೇ ಮುಹೂರ್ತ ಕೊಡಬೇಕು. ಹೆಣ್ಣಿಗೆ ಗಂಡಿಗೆ ಇಬ್ಬರಿಗೂ ಅನುಕೂಲ. ಸಾಮಾನ್ಯವಾಗಿ ನೋಡೋದು ಹೆಣ್ಣಿನಿಂದ ಆರಂಭ, ನಕ್ಷತ್ರ, ರಾಶಿ, ದಿನಗಳು ಹೆಂಗಿದೆ, ಮುಹೂರ್ತ ಯಾವುದು ಎಲ್ಲ ಸ್ಟಾರ್ಟ್ ಮಾಡೋದು ಹೆಣ್ಣು ಮಕ್ಕಳಿಂದ. ಅದು ಅವಳನ್ನ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್. ಇದರಲ್ಲಿ ಮಾತ್ರ ತಾರಾಬಲ ಇಬ್ಬರಿಗೂ ಇರಬೇಕು. ಮತ್ತು ಜಾತಕದ ಹೊಂದಾಣಿಕೆಯಲ್ಲಿ ತಾರಾಬಲ ಅಂದರೆ ಇಬ್ಬರಿಗೂ ಒಂದೇ ತಾರ, ಒಳ್ಳೆ ತಾರೆ ಸಂಪತ್ತು ತಾರೆ ಇರಬೇಕು, ಮಿತ್ರ ತಾರೆ ಇರಬೇಕು, ಪರಮಮಿತ್ರ ತಾರೆ ಇರಬೇಕು. ಹಾಗೆಯೇ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ತಾರಾಬಲ ಇಲ್ಲದಿದ್ದರೆ ಮುಗೀತು ಕೆಲಸ. ಇವಳ ನಕ್ಷತ್ರದಿಂದ, ಆ ಹುಡುಗಿಯ ನಕ್ಷತ್ರದಿಂದ, ಆ ಹುಡುಗನ ನಕ್ಷತ್ರ ಸರಿಯಾಗಿ 2, 4, 6, 7, 8, 9 ಕೂಡು ಬಂದರೆ ಹುಡುಗನಿಗೆ ತಾರಾಬಲ ಇದೆ, ಧೈರ್ಯ ಹೊಡೀರಿ. ಈ ಜಾತಕದ ಹೊಂದಾಣಿಕೆಯಲ್ಲಿ ಏನಂತ ಹೇಳಿದ್ರೆ, ಮೊದಲು ಗ್ರಹಕೂಟಗಳು, ನಾಡಿಕೂಟಗಳು, ಗ್ರಹ ಮೈತ್ರಗಳು, ತಾರಾಬಲ, ಚಂದ್ರಬಲ ಎಲ್ಲವನ್ನೂ ನೋಡಿ ಕಡೆಗೆ ಮುಹೂರ್ತಕ್ಕೆ ಬೆಲೆ ಕೊಟ್ಟು ಈ ಥರದ ತಾರಾಬಲವನ್ನು ನೋಡಿದರೆ ಇವತ್ತು ಬದುಕೋದು ಕಷ್ಟ ಆಗ್ತಾಯಿದೆ. ಈ ಕಾಲದಲ್ಲಿ ಎಲ್ಲೋ ತಪ್ಪಾಗೋಗ್ಬಿಡುತ್ತೆ. ಹುಡುಗಿಗೆ ವಯಸ್ಸಾಗೋಗಿದೆ, ಹುಡುಗನಿಗೆ ವಯಸ್ಸಾಗೋಗಿದೆ ಅಂತ ಇವತ್ತು ಡೇಟ್ ಆಫ್ ಬರ್ತನ್ನೇ ಸುಳ್ಳು ಹೇಳುವಂಥ ಪರಿಸ್ಥಿತಿ. ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ
ವಿಶಾಖ ನಕ್ಷತ್ರವೇ ಇಲ್ಲ ಅಂತ ಹೊಸ ಜಾತಕ ಪ್ರಿಪ್ರೇಷನ್ ಮೊದಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಮಾಡ್ತಾರೆ, ಅದು ತಪ್ಪು ಅಂತಲ್ಲ, ಯಾರಿಗೂ ಅರ್ಥವಾಗಲ್ಲ. ಮೂಲ ನಕ್ಷತ್ರ ಅಂದುಕೊಳ್ಳೆ ಮೊನ್ನೆ ಕೂಡ ಒಂದು ಹುಡುಗ ಬಂದಿದ್ದ, ನಂದು ಮೂಲ ನಕ್ಷತ್ರ, ನಾನು ಮದುವೆನೇ ಆಗ್ತಾ ಇಲ್ಲ, ಸಂಬಂಧನೇ ಇಲ್ಲಪ್ಪ. ಮೂಲ ನಕ್ಷತ್ರದ ಕಾನ್ಸೆಪ್ಟ್ ಏನು? ಹುಡುಗನ ತಂದೆಗೆ ಆಪತ್ತು ಬರ್ತದೆ ಇಫ್ ಇಟ್ ಈಸ್ 4ನೇ ಪಾದ. ಅದರಲ್ಲಿಯೂ 4ನೇ ಪಾದವಾಗಿದ್ದರೂ ಲಗ್ನ ಅಂತಂದರೆ ಸಪ್ತಮ ಸ್ಥಾನ, ಒಂದು ಮದುವೆ ಅಂದರೆ ಕಲತ್ರ ಸ್ಥಾನ 7, 7ರಿಂದ 9 ಲೆಕ್ಕ ಹಾಕ್ಕೊಂಡು ಬನ್ನಿ. ಅದು ಯಾವುದಾದ್ರು ಗುರುಗಳ ಮನೆ, ಶುಕ್ರನ ಮನೆ, ಚಂದ್ರನ ಮನೆ ಅಥವಾ ಬುಧನ ಮನೆ ಆಗಿದ್ದರೆ ಈ ಮೂಲ ನಕ್ಷತ್ರದ ಸಮಸ್ಯೆ ರೂಲ್ಡ್ ಔಟ್. ಬುಕ್ ಹಿಡ್ಕೊಳ್ಳೋದು, ಪಂಚಾಂಗ ನೋಡೋದು, ಮೂಲ ನಕ್ಷತ್ರ ನಿಮ್ಮ ಸವಾಸನ ಬೇಡ. ಹೆಚ್ಚಿಗೆ ಹೇಳಬೇಕಾದ್ರೆ ಒಂದು ಸ್ಟ್ರೀಟ್ನೇ ಬಿಡ್ತಾರೆ, ಆ ಬೀದಿಗೆ ಹೋಗಲ್ಲ, ಅಲ್ಲ ಆ ಊರಿಗೆ ಹೋಗಲ್ಲ ಅನ್ನೋ ಕಥೆ ಆಗಿದೆ. ಇದು ಮಾವ ಇಲ್ಲದಿದ್ದ ಮನೆ ಹುಡುಗಿಗೆ ಅನ್ನೋದು ಒಂದು ತಪ್ಪು ಬಿಟ್ಟರೆ ಇನ್ನೇನಿಲ್ಲ. ಸರಿ, ಮಾವಿಲ್ದದ ಮನೆ ಎಷ್ಟೋ ಜನ ಸಿಗ್ತಾರೆ, ಹುಡುಗನಿಗೇನು ಸಂಬಂಧ? ಹುಡುಗಿಯ ತಂದೆ ಹೋಗ್ಬಿಡ್ತಾರ? ಸಂಬಂಧನೇ ಇಲ್ಲ. ಸುಮ್ಮನೆ ಹೇಳ್ಬಿಡೋದು ಮೂಲ ನಕ್ಷತ್ರ ಮುಟ್ಟಿದ್ದು ಮೂಲ ಹಿಡಿದಿದ್ದು ನಾಶ ಅಂತ ಒಂದು ಗಾದೆ ಬೇರೆ. ಧನಿಷ್ಠ ಅಂದರೆ ಅನಿಷ್ಟ ಅಂತ ಹೇಳ್ಬಿಡೋದು, ಏನೇನು ಆರಿದ್ರ ಅಂದರೆ ದರಿದ್ರ ಅಂದ್ಬಿಡೋದು. ಯಾರು ಹೇಳ್ಕೊಡ್ತಾರೆ ಇದನ್ನೆಲ್ಲ? ಬನ್ನಿ ಕೂತ್ಕೊಳ್ಳಿ, ಪಂಚಾಂಗ ವೆರಿಫಿಕೇಷನ್ ಮಾಡೋಣ, ಗ್ರಂಥದ ಒಂದು ಮೂಲವನ್ನು ತೆಗೆದು ಹೇಳಿಕೊಡುವ. ಇದೇ ಇಲ್ಲ, ಫಸ್ಟ್ ನೀವು ಮಾಡ್ಕೊಳ್ಳಿ, ಬಿಡಿ, ತಿಳಿರಿ ವಿಷಯನೇ ತಿಳಿದೆ ಒಟ್ಟಾರೆ ಮೂಲ ನಕ್ಷತ್ರವಂತೆ ಮುಗೀತು. ಅವ್ರ ಹಣೆ ಬರನೇ ಕ್ಲೋಸ್. ತಪ್ಪು ಸುದ್ದಿ ಬಾಯಿಂದ ಖ ಅಂತ ವಾಂತಿ ಮಾಡಿದ ಅಂತ ಹೀಗೆ ಹೇಳಿ ಕಾಗೆಯಾಗಿ ವಾಂತಿ ಮಾಡಿದ ಅಂದ್ರಂತೆ. ಕಾಗೆ ಎಲ್ಲಿಂದ ಬರುತ್ತೆ? ಬರುತ್ತೆ ಅಂತ ಹೇಳ್ಬಿಡುದು ಎಲ್ರಿಗೂ. ಅವನು ಮಾಡ್ತಾ ಇದ್ದ ಖ ಖ ಖ ಖ ಅಂತಂದು ಕೊನೆಯಲ್ಲಿ ನೋಡ್ರೆ ಕಾಗೆನೇ ಈಚೆಗೆ ಬಂತು. ಈ ರೀತಿ ಹುಟ್ಟಿಸುವಂಥ ಅಪಪ್ರಚಾರ. ವಿಷಯನ ಡೆಪ್ತಾಗಿ ಹೋಗಿ ತಿಳಿರಿ, ಪರವಾಗಿಲ್ಲ. ಅದು ನೀವು ಮಾಡ್ಕೊಳ್ಳೇಬೇಕು ಅಂತ ಯಾರು ಹಠ ಮಾಡ್ತಿಲ್ಲ. ನಿಮ್ಮದೇ ಆದಂಥ ವಾದ ಏನಾದ್ರು ಇದ್ದರೆ ಕ್ವಶನ್ಸ್ ಕೇಳಿ, ನಾನು ಬೇಡ, ಇನ್ಯಾರು ಬುದ್ಧಿವಂತರನ್ನು ಕೇಳಿ 5 ಜನದ ಕೇಳಿದ ಕನ್ಸಲ್ಟ್ ಮಾಡಿ ಇದು ಸಮಸ್ಯೆ ಇದ್ದದ್ದಲ್ಲಿ ಬಗೆಹರಿಸ್ಕೊಳ್ಳಿ. ಇದ್ದರೆ ಇಲ್ಲ ಅನ್ನೋ ಪ್ರೂಫು ನಾನು ಕೊಡ್ತೀನಿ, ಬನ್ನಿ, ಯಾರು ಬೇಕಾರಾಗಿರಲಿ. ಹಂಗಾರೆ ಮೂಲ ನಕ್ಷತ್ರ ಅನ್ನೋದು ಡೌಟೇ ಇಲ್ವಾ? ಹುಡುಗನಿಗಿಲ್ಲ, ಹುಡುಗಿಗೆ ಇದೆ. ಎಷ್ಟನೇ ಪಾದ? ಅದರಲ್ಲಿ ಮಾವಿಲ್ದೇನು ಮನೆ ನೋಡ್ರಿ. ಎಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಬೋದು ಅಂದರೆ, ಒಂದು ವಿಷಯ ಅಂತಂದರೆ ಅದರಲ್ಲಿ ಏನು ಸಂವಾಟ್ 27 ನಕ್ಷತ್ರ, ಅದರಲ್ಲಿ 4 ಮಾತ್ರ ಈ ರೀತಿ ಇದೆ. ಅತ್ತೆ, ಮೈದನ, ಮಾವ ಮತ್ತು ಭಾವ. 4 ಜನ, ಜ್ಯೇಷ್ಠ ಅಂದರೆ ಭಾವ. ಹೀಗೆ 4 ಇದೆ. ಹೇಗಿದೆ ಅಂತ ನೋಡಿ ಕರೆಕ್ಟ್ ದೇವ್ರ ಸ್ಮರಣೆ ಮಾಡಿ, ಇಲ್ಲ ಅನ್ನೋ ಪ್ರೂಫ್ ತಗೊಂಡು ದೇವ್ರ ಮೇಲೆ ಭಾರ ಹಾಕಿ ಬಿಡ್ರಿ. ಯಾಕೆ ಮದುವೆ ಆಗಿ ಚೆನ್ನಾಗಿರಲ್ಲ ನೋಡಿ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಕಲಬುರಗಿಯಿಂದ ಪೂರ್ಣಿಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. ನಂದು ಜನ್ಮ ದಿನಾಂಕ 5/9/1998. ಓಕೆ, ರಾಶಿ ನಕ್ಷತ್ರ ಹೇಳಿಮ್ಮ. ಮೇಡಮ್, ರಾಶಿ ಗೊತ್ತು, ನಕ್ಷತ್ರ ಗೊತ್ತಿಲ್ಲ ನನಗೆ. ರಾಶಿ ಮಾತ್ರ ಕುಂಭ ರಾಶಿ. ಸರಿ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹಾಂ, ಹೇಳಿ. ನಮಸ್ತೆ ಗುರುಗಳ. ನಮಸ್ಕಾರ ಗುರುಗಳ. ನನ್ನ ಮುಂದಿನ ಎಜುಕೇಶನ್ ಬಗ್ಗೆ, ನನಗೆ ನನ್ನ ಲೈಫ್ ಬಗ್ಗೆ ತಿಳ್ಕೊಂಬೋದಿತ್ತು ಗುರುಗಳ. ಏನೇ ಕೆಲಸ ಮಾಡ್ತಾ ಇದ್ರೆ ಅಡ್ಡ ಆಗ್ತಾ ಇದೆ. ಏನೇನು ಕೇಳಬೇಕು? ನನ್ನ ಲೈಫ್ ಮುಂದೆ ಹೆಂಗಿದೆ ಅಂತ. ಮುಂದೆ MBA ಮಾಡ್ಬೇಕಂತಿದ್ದೀನಿ ಗುರುಗಳ. ಈಗ ನಾನು BBM ಫೈನಲ್ ಇಯರ್ ಎಲ್ಲ ಇದ್ದೀನಿ. ನಂದು PGCET ಎಕ್ಸಾಮ್ಸ್ ಇದೆ, ಏನ್ ಹೆಂಗೆ ಅಂತ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಬೇರೆ ಹೇಳ್ಬಿಟ್ರಿ. ರಾಶಿ ಗೊತ್ತಿದೆ ಗುರುಗಳೇ, ಕುಂಭ ರಾಶಿ. ಶತಭಿಷ ನಕ್ಷತ್ರ. ಇರಲಿ. ಕುಂಭರಾಶಿಯವರು ನೋಡಲಿಕ್ಕೆ ಸೌಮ್ಯ, ಆದರೆ ವೈಲೆಂಟು ಉಂಟು. ಸಿಟ್ಟು ಬರ್ತದೆ, ಸಾಧಿಸ್ತೀರಿ, ಹಠ ಮಾಡ್ತೀರಿ. ಶನಿಯ ಸಂಬಂಧಪಟ್ಟದ್ದು ಖರ್ಚು ಆಗ್ತದೆ, ಶುಭ ಖರ್ಚಾಗ್ತದೆ. ಈ ಹೊಸ ನಾಮ ಸಂವತ್ಸರದಲ್ಲಿ ಏನು ಭಯ ಪಡಬೇಕಾದ್ದಿಲ್ಲ.
ದೇವರ ಅನುಗ್ರಹ ಚೆನ್ನಾಗಿದೆ. ಲೈಫ್ ಅಂತ ಏನು ನಾವು ಹೇಗೆ ರೂಪಿಸ್ಕೊಳ್ತೀವಿ ಅದರಂಥ ಕಷ್ಟ ಸುಖ ಎರಡೂ ಬರ್ತದೆ. ಸುಖ ಬಂದಾಗ ನಗೋದು, ದುಃಖ ಬಂದಾಗ ಅಳೋದು ಬೇಡ, ಸಮವಾಗಿ ತಗೊಳ್ಳಿ, ಅದ್ಭುತ ಕಾರ್ಯ ಆಗ್ತದೆ. ಧನ್ಯವಾದ ಪೂರ್ಣಿಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ದೇವಕಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ದೇವಕಿ ಅವರಿಗೆ. ನಮಸ್ತೆ ಗುರುಜಿ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 8/2/93. ರಾಶಿ ನಕ್ಷತ್ರ ಹೇಳಿ ಮಾ. ಕುಂಭ ನಕ್ಷತ್ರ, ಸಿಂಹರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ದಿನದಿಂದ ಕಾಲ್ ಮಾಡಕ್ಕೆ ಇದ್ ಮಾಡ್ತಿದ್ದೆ ಸರ್ ಗುರುಜಿ, ಸಿಕ್ಕಿಲ್ಲ, ಇವಾಗ ಸಿಕ್ಕೈತೆ. ಒಳ್ಳೇದಾಗಲಿ ಒಳ್ಳೇದಾಗಲಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ರಾಶಿ ನಕ್ಷತ್ರ ಹೇಳಿ. ಕುಂಭ ನಕ್ಷತ್ರ, ಸಿಂಹರಾಶಿ. ಕೋಪ ಎಲ್ಲ ಚೆನ್ನಾಗಿದೆಯಾ? ಕೋಪ ಸ್ವಲ್ಪ ಇದ್ದಕ್ಕಿದಂಗೆ ಕೋಪ ಬರುತ್ತೆ, ಇದ್ದಕ್ಕಿದಂಗೆ ಶಾಂತಿನ ಆಗ್ತಾನೆ. ಶಾಂತಿ ಆಗಲಿಲ್ಲ, ಏನಿಲ್ಲ ಒಂದು ಕೋಪ ಮಾಡ್ಕೊಳ್ಬೋದು. ಯಾವಾಗಲೂ ಕೋಪ ಮಾಡಿಕೊಂಡ್ರೆ ಅದಕ್ಕೆ ಅದರ ಮಹತ್ವ ಇರುವುದಿಲ್ಲ, ಕಮ್ಮಿ ಆಗಿಬಿಡುತ್ತೆ. ಬಿಡ್ರೆ ಯಾವಾಗ ನೋಡ್ರೆ ಸಿಡುಕ್ತಾನೆ ಅಂತಾರೆ. ಈಗ ಹೇಳಿ, ಏನು ಕೇಳಬೇಕು? ಅದೇ ಅವನು ಯಾವ್ದು ಕೆಲಸ ಇಲ್ಲ, ಏನಿಲ್ಲ. ಈಗ ಅರ್ಧ ಓದ್ ಮುಗೀತು, ಎಲ್ಲ ಅರ್ಧಂಬರ್ಧ ಶೂಟಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ಅರ್ಧಂಬರ್ಧ ಆಗಿದೆ. ಎಲ್ಲ ಅರ್ಧಂಬರ್ಧ ಆಗಿದೆ. ಅದೆಲ್ಲಾರು ಮುಂದುವರಿತಾನೆ ಏನಂತ ಗೊತ್ತಾಗ್ತಿಲ್ಲ. ಈ ವರ್ಷ 5ಕ್ಕೆ ಗುರುಗಳ ಪ್ರವೇಶ ಆದರೆ ಅಲ್ಲಿಂದ ಆಚೆ 1 ವರ್ಷ ತುಂಬ ಚೆನ್ನಾಗಿದೆ. ಈಗಾಗಲೇ ಗುರುದೃಷ್ಟಿ ಬಿದ್ದಿದೆ. ನೀವು ಅದಕ್ಕಾಗಿ ಒಂದು ದಿನನಿತ್ಯವೂ ಮಣ್ಣಿನಲ್ಲಿ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಬಿಳಿ ಕಲ್ಸಕ್ಕರೆಯನ್ನು ಹಾಕಿ ಉತ್ತರ ದಿಕ್ಕಿಗೆ ಬತ್ತಿ ಹೋಗುವಾಗ ಹಚ್ಚಿಡಿ. ಒಂದು ಒಳ್ಳೆ ಮಾಹಿತಿಗಳು ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿ ಹೋಗುತ್ತೆ. ಫಸ್ಟು ಸಿಟ್ಟು ಕಡಿಮೆ ಮಾಡ್ಕೊಳ್ಳೋಕೆ ಹೇಳಿ, ಒಳ್ಳೆಯದು. ಧನ್ಯವಾದ ದೇವಕಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ವಿಜಯಪುರದಿಂದ ಜ್ಯೋತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 22/10/1989. ರಾಶಿ ನಕ್ಷತ್ರ ಹೇಳಿ. ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಇನ್ನು ಮೊನ್ನೆ ಹಚ್ಚಿದ್ದಾರೆ ನಿಮಗೆ. ಕುಜನ ದೋಷ ಐತಿ ಅಂತ ತೊಗರಿ ಬೇಳೆ ತಾಂಬ್ರ ತಟ್ಟೆ ಅದು ಕೂಡ ಅಂದಿದ್ರಿ ಗುರುಜಿ, ಕೊಟ್ಟಿದ್ದೀನ್ರಿ ಗುಡಿಗೆ. ತಾಂಬ್ರ ಅಲ್ಲೇ ಇಲ್ಲವಾ? ಹಿತ್ತಾಳೆ ಇದೆ ರೀ, ಸಾರಿ. ಅದು ಗುರುಜಿ ಕೊಟ್ಟಿದ್ದೀನ್ರಿ. ಮತ್ತ ಈಗ ಅದು ದೀಪಕ್ಕ ಕಲ್ಸಕ್ರಿ ಹಾಕಂದಿದ್ರೇನ್ರಿ, ಎಲ್ಲಿ ಒಳಗೆ ಹಾಕ್ಬೇಕು ಏನ್ ಹೆಂಗ ಅಂತ ಹೇಳ್ರಿ. ನಿಮ್ಮ ಕೆಲಸ ಆಗೋವರೆಗೂ ಹಾಕಿ, ದೇವರ ಸಂಸ್ಕಾರ, ಪೂಜಾ, ಪ್ರಾರ್ಥನೆ ಎಲ್ಲಿವರೆಗೂ ಮಾಡಬೇಕು ಅಂದರೆ ನಾನು ಏನು ಹೇಳಿ ನಮ್ಮ ಮನೆ ಅಲ್ಲಿ ಗಂಡನ ಮನೆಗೆ ಹೋಗ್ಬೇಕಂತಿದೀವಿ, ಹೋಗ್ಬೋದಾ ಅಂತ. ಹೋಗ್ಬೇಕಮ್ಮ, ಗಂಡನ ಮನೆ ಇರಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಜೀವನ ಹಾಳು ಮಾಡ್ಕೋಬಾರ್ದು. ಇದರಿಂದಲೇ ಜೀವನವ ಅಲ್ಲ, ಜೀವನನೇ ಇಲ್ವಾ ಅದು ಹಾಗೂ ಹೇಳಲಿಕ್ಕಾಗಲ್ಲ. ಕ್ಷೇಮದಿಂದ ಹೋಗಿ ಖುಷಿಯಾಗಿ ಜೀವನ ಇದ್ದು ಸಾಧಿಸಿ ಎಲ್ಲರ ಕೈಯಲ್ಲೂ ಒಳ್ಳೆ ಹೆಸರನ್ನು ತಗೊಂಡು ದೀರ್ಘಾಯುಷ್ಯ ಬದುಕಿ ಮಕ್ಕಳು ಮೊಮ್ಮಕ್ಕಳ ತನಕ ನೋಡುವಂಥ ಒಂದು ಅದ್ಭುತ ಪರಿಸ್ಥಿತಿ ನಿಮ್ಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಜೊತೆಯಲ್ಲಿ ಆದರೆ ಒಂದು ಪುಷ್ಪರಾಗ ಉಂಗುರ ಹಾಕ್ಕೊಂಡು ಗಂಡನ ಮನೆಗೆ ಹೋಗಿ ಬನ್ನಿ, ಒಳ್ಳೆಯದಾಗ್ತದೆ. ಧನ್ಯವಾದ ಜ್ಯೋತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ತೇಜಸ್ವಿನಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ತೇಜಸ್ವಿನಿ ಅವರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಸರಿ, ಅವರ ಹುಟ್ಟಿದ ದಿನಾಂಕ ತಿಳಿಸಿ. 25/8/1992. ರಾಶಿ ನಕ್ಷತ್ರ ಹೇಳಿಮ್ಮ. ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರು. ನಮಸ್ಕಾರ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಅವ್ರದ್ದು ವಿವಾಹ ಆಗಿದೆ ಈಗ. ಅವ್ರ ಮುಂದೆ ಹೇಗೆ ಅವ್ರ ಸಂತಾನಕ್ಕಾರ ಯಾವಾಗ ಇದೆ? ಅವ್ರ ಲಾಸ್ಟ್ ಇಯರ್ ಆಯ್ತು ಮದ್ವೆ, ಏಪ್ರಿಲ್ ಅಲ್ಲೇ. ಮುಂದೆ ಹೇಗೆ ಅವ್ರದ್ದು? ಏನು ಈ ಕಾಲದಲ್ಲೆಲ್ಲ ಭಯಂಕರ ಪ್ಲ್ಯಾನು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೆಲ್ಲ ಮಾಡ್ತಿರ್ತಾರೆ. ಅದರಿಂದ ಏನಾದ್ರು ಚೂರು ತಡಗಿಡ ಅನಿಸ್ಬೋದು ನನಗೆ. ನೀವೇನಂತೀರಿ? ಇಲ್ಲ ಇವಾಗ ಆ ಥರ ಏನಿಲ್ಲ. ಸಂತೋಷ, ಒಳ್ಳೆಯದಾಗಲಿ, ದೇವ್ರು ಕಾಪಾಡಲಿ, ಏನು ಚಿಂತೆ ಇಲ್ಲ. ಮಿಥುನ ರಾಶಿಗೆ ಸಪ್ತಮ ಸ್ಥಾನಕ್ಕೆ ಗುರುಗಳ ಪ್ರವೇಶ ಆಗ್ತಾಯಿದೆ. 6ರಲ್ಲಿದ್ದಾಗ ಸ್ವಲ್ಪ ಟೆನ್ಷನ್ ಆಗಿತ್ತು, ಈಗ ಇನ್ನೇನು ತೊಂದರೆ ಇಲ್ಲ. ಜೀವನ ಎಲ್ಲ ಚೆನ್ನಾಗಿದೆ. ಎಲ್ಲರ ಜೊತೆಯಲ್ಲಿ ಸಿಟ್ಟು ಮಾಡಿಕೊಂಡ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಗಾಬರಿ ಏನೂ ಇಲ್ಲ. ಬುಧ ಗ್ರಹ, ಹಾಗಾಗಿ ಈ ಬರುವ ಈ ಮೇ ತಿಂಗಳು ಜೂನ್ ಒಳಗಡೆ ಒಳ್ಳೆ ಮಾಹಿತಿ ನಿಮ್ಗೆ ಸಿಗುತ್ತೆ. ಸಿಕ್ಕಿದ್ದಲ್ಲಿ ಖಂಡಿತವಾಗಲೂ ನಂಗೆ ಫೋನ್ ಮಾಡಿ ತಿಳಿಸಿ.
ಖಂಡಿತ. ಧನ್ಯವಾದ ತೇಜಸ್ವಿನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಳಗಾವಿಯಿಂದ ಗಿರಿಜಾನವರು ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರಿಗೆ. ಮೇಡಮ್ ನಮಸ್ತೆ ಮಾ. ಗುರುಜಿ ಅವ್ರ ಜೊತೆ ಮಾತಾಡ್ಬೇಕಿತ್ತು. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಹಾ ಗೊತ್ತಿದೆ ಮೇಡಮ್. ತಿಳಿಸಿ ಮಾ. 28/79. ರಾಶಿ ನಕ್ಷತ್ರ ಹೇಳಿ. ಕಟಕ ರಾಶಿ ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ ಮಾ ಇವಾಗ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ ನನ್ನ ಮದ್ವೆ ಬಗ್ಗೆ ಕೇಳಬೇಕಿತ್ತು. 19 ಎಷ್ಟವ? 79 ಗುರುಜಿ. ಯಾಕೆ ತಡ ಮಾಡಿದ್ರಿ? ಯಾಕೆ ಕಾರಣ? ಗುರುಜಿ ಅಂದ್ರೆ ಮದ್ವೆ ಮೈಗೆ ಸ್ವಲ್ಪ ಬೆರುತ್ತಿದೆ. ಮೈಗೆ ವೈಟ್ ಪ್ಯಾಚಸ್ ಬೆರುತ್ತಿದೆ. ಬೆರುತಿನ ಪ್ರಾಬ್ಲಮ್ ಇದೆ. ವೀಸಿಂಗಾ? ಬೇರೆ ಪ್ರಾಬ್ಲಮ್ ಇದೆ. ವೈಟ್ ಪ್ಯಾಚಸ್, ಬಿಳುಪು. ಓಹೋ, ಬಿಳುಪು. ಸರಿ. ಅದಕ್ಕೆ ಲೇಟ್ ಆಗ್ತಿದೆ ಗುರುಜಿ. ನಾನು ಯಾವ ಅನುಷ್ಠಾನ ಮಾಡೋಕೆ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಗುರುಜಿ. ತುಂಬಾ ಈಗ ನೋಡುವ, ನಾನೊಂದು ಮಾತು ಹೇಳ್ತೀನಿ. ಮೂಲ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇದ್ದಂಗೆ ಈ ಮೈಯಲ್ಲಿ ವೈಟ್ ಪ್ಯಾಚಸ್ ಇದ್ದರೆ ಅದೊಂದು ವಿಚಿತ್ರವಾದ ರೋಗ ಅಂತ ಓಡಿ ಹೋಗ್ತಾರಮ್ಮ. ಇದರಿಂದ ತಡ ಆಗ್ತದೆ. ದೇವರ ವಿಶೇಷವಾದ ಪ್ರಾರ್ಥನೆ, ರಾಯರ ಗುಡಿಗೆ ಹೋಗಿ 12 ದಿನ ಸೇವಾ ಹಿಡಿ. ತಸ್ಯ ಕುಷ್ಠಾದಿ ರೋಗಾಣಾಂ ನಿವರ್ತಿ ಸುರಯ ಭವೇತ್ ಅಂತ ರಾಯರ ಮಠಕ್ಕೆ ಹೋಗಿ ರಾತ್ರಿ ಹೊತ್ತು ಅನ್ನ ತಿನ್ನದೆ ತಲೆಗೆ ಸ್ನಾನ ಮಾಡಿ ಭಕ್ತಿಯಿಂದ 12 ದಿವಸ ಯಥಾಶಕ್ತಿ ಪ್ರದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿರಿ. ದೇವರು ಈ ದೊಡ್ಡ ಮನಸ್ಸು ಮಾಡಿ ಯಾರಾದರೂ ಪುಣ್ಯಾತ್ಮರು ಅವರೇ ದೇವರು ಆ್ಯಕ್ಚುಲಿ ಕರೆಕ್ಟಾಗಿ ಬಂದು ಇರಲಿ ಪರವಾಗಿಲ್ಲ ಅಂತ ಮಾಡ್ಕೊಳ್ತಾರೆ. ಇದು ಯಾವ ರೋಗ ಇಲ್ಲ, ಈ ಪಿಗ್ಮೆಂಟ್ಸಿಂದ ಬಂದಿರುವ ಪ್ರಾಬ್ಲಮ್ ಸರಿ ಹೋಗುತ್ತೆ. ನೀವು ಪ್ರಾರ್ಥನೆ ರಾಯರನ್ನ ಮಾಡಿ ಒಳ್ಳೆಯದಾಗ್ತದೆ. ಧನ್ಯವಾದ ಗಿರಿಜಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ರಾಯಚೂರಿಂದ ಸಂಗೀತ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸಂಗೀತ ಅವರಿಗೆ. ಹಲೋ, ಕರೆ ಕಟ್ಟಾಗಿದೆ. ಗುರುಗಳೇ, ನೀವಾಗಲೇ ತಿಳಿಸ್ತಾ ಇದ್ರಿ ತಾರಾಬಲದ ಬಗ್ಗೆ. ಮದುವೆ ಟೈಮಲ್ಲಿ, ಮದುವೆ ಸಮಯದಲ್ಲಿ ತಾರಾಬಲವನ್ನು ನೋಡ್ತಾರೆ. ಅದನ್ನ ಬಿಟ್ಟು ಮತ್ತೆ ಯಾವ ಕಾರ್ಯಗಳಲ್ಲಿ ನೋಡ್ತಾರೆ? ಎಲ್ಲ ಕಾರ್ಯಗಳಿಗೂ ತಾರಾಬಲ ನೋಡಬೇಕು. ಓಕೆ, ಪಂಚಾಂಗ ತಗೊಳ್ಬೇಕು. ನನ್ನ ನಕ್ಷತ್ರ ಏನು, ಇವತ್ತಿನ ನಕ್ಷತ್ರ ಏನು, ಯಾವ ತಾರೆ ಬರ್ತಾ ಇದೆ ಅಂದರೆ 2, 4, 6, 8, 9 ಈ ತಾರೆಗಳು ಬಂದರೆ ಒಳ್ಳೆಯದು. ಆ ತಾರೆ ತಾರ ಅಂದರೆ ನಕ್ಷತ್ರ. ಈಗ ಮೇಷರಾಶಿ, ರಿಷಭ ಅನ್ನುವಂಥದ್ದು ಬಂದರೆ 2ನೇ ಮನೆ 2 ಅಥವಾ ಮೇಷ ರಿಷಭ 2ನೇ ತಾರೆ ಆಗಿದ್ದರೆ ಅದು ಜನ್ಮತಾರ, ಅನುಜನ್ಮತಾರ, ಪ್ರತ್ಯುಕ್ತಾರ, ವದತಾರ, ಮಿತ್ರತಾರ, ಪರಮಮಿತ್ರತಾರ. ಹೀಗಲ್ಲ, ಹೆಣ್ಣು ಗಂಡಿನ ಜಾತಕಕ್ಕೂ ನೋಡಬೇಕು, ಇವತ್ತಿನ ದಿನವೂ ನೋಡಬೇಕು. ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಇವತ್ತು ನಾನು ಹೋಗಿ ಆ ಸಾಹೇಬರನ್ನು ಮೀಟ್ ಮಾಡಬೇಕು, ಹೆಂಗಿರುತ್ತೆ ಒಂದು ಸತಿ ತಾರಾಬಲ, ಇವು ನನ್ನ ನಕ್ಷತ್ರ ಯಾವುದು, ಇವತ್ತಿನ ನಕ್ಷತ್ರ ಏನಿದೆ ಕ್ಯಾಲ್ಕುಲೇಟ್ ಮಾಡ್ತಾ ಬರೋದಷ್ಟೇ, ಇನ್ನೇನು ಇಲ್ಲ. ಅದ್ಭುತ. ವಿತೌಟ್ ಎಡುವುದಿಲ್ಲದೆ ಕಾರ್ಯಗಳನ್ನು ಮಾಡ್ಬೋದು, ಎಡಬೇಕಾಗಿಲ್ಲ. ಡೈರೆಕ್ಟಾಗಿ ನೈದನ, ಮಿತ್ರ, ಪರಮಮಿತ್ರ ಮತ್ತು ಪ್ರತ್ಯುಕ್ ಅಲ್ಲದೆ ವದತಾರ ಅಲ್ಲದೇ ಇದ್ದ ತಾರೆ ಇದ್ದರೆ ಅದು ಅನಿವಾರ್ಯ ಸಂದರ್ಭ ಬಿಟ್ಟು ನಾನೇನು ಜ್ಯೋತಿಷ್ಯ ತಾರಾಬಲ ಹೇಳಲಿಕ್ಕೆ ಹೋಗಿ ಒಂದು ಪ್ರಾಣ ಉಳಿಸ್ಬೇಕಾದಂಥ ಅನಿವಾರ್ಯ ಸಂದರ್ಭದ ಆಪ್ರೇಷನ್ ಮಾಡಬೇಕು ಅಂದರೆ ಯಾವುದು ನೋಡೋಂಗಿಲ್ಲ. ರಾವು ಕಾಲ, ಗುಳಿಕಾ ಕಾಲ, ಯಮಗಂಡ, ತಾರಾಬಲ, ಗುರುಬಲ, ಚಂದ್ರಬಲ. ಟೈಮ್ ಇದೆ ರೀ ನಿಮ್ದು, ಹೇಳಿ ನೀವು ಯಾವ ಡೇಟ್ ಬೇಕು ಅಂತ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ. ಆವಾಗ ಈಗೆಲ್ಲ ಏನಾಗಿದೆ, ಮಕ್ಕಳ ಹಡಿಲಿಕ್ಕೂ ಅದೇ ಆಗೋಗಿದೆ. ಒಂದು ಸತಿ ಅಂತೂ 12, 12, 12 3 12 ಬಂತು, ಮತ್ತೆ ಸಿಗಲ್ಲ, ಮುಗೀತು. 6.5 ತಿಂಗಳು 7 ತಿಂಗಳು ಡಾಕ್ಟ್ರೇ ತೆಗೆದು ಬಿಡಿ, ಅವತ್ತು ಜನ್ಮ ಆಗಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಹಠ ಹಿಡಿದಿದ್ರು. ಇಡೀ ಎಲ್ಲ ಆಸ್ಪತ್ರೆಯೂ ಬುಕ್ಕು, ಅವತ್ತು ಡೆಲಿವರಿ ಮಾಡಿಸ್ಕೋಬೇಕು ನಾವು, ಮತ್ತೆ ಸಿಗಲ್ಲ. 12, 12, 12. ಹೌದಪ್ಪ, ಇರ್ಬೋದು. ನಿನ್ನ ಜನ್ಮ ಮಗು ಎಂದೋ 7 ತಿಂಗಳ ಮುಂಚೆನೇ ಅದು ಫಿಕ್ಸ್ ಆಗಿದೆ. ಊರಿಂದ ಊರಿಗೆ ಹೋದರೆ ಪ್ರಾರಬ್ಧ ಕರ್ಮವು ಸವಿದೀತೆ ಅಂತ.
ಈ ಊರಲ್ಲಿ ನಾನು ಗೆಲ್ಲಿಲ್ಲಪ್ಪ, ಇನ್ನೊಂದು ಊರಿಗೆ ಹೋಗ್ಬಿಟ್ರೆ ಅಲ್ಲೋದ್ರೂ ಅಷ್ಟೇ. ನಿನ್ನ ಹಣೆಯ ಬರಹ, ನಿನ್ನ ಜಾತಕ, ದಶಾಭುಕ್ತಿ, ನಕ್ಷತ್ರದ ಬಲ ಇವೆಲ್ಲ ಎಲ್ಲಿದ್ರೇನು ಈ ಊರಲ್ಲಿ ಇಲ್ಲ ಅಂದರೆ ಊರಿಂದ ಊರಿಗೆ ಹೊಟ್ಟೋದ್ರೆ ಪ್ರಾರಬ್ಧ ಕರ್ಮ ಯಾವತ್ತೂ ಸೇವೆಯೋದಿಲ್ಲ. ಅಲ್ಲಿ ಹೋಗಿಯೂ ನೀನು ಒದ್ದಾಡಬೇಕಾಗ್ತದೆ. ಅದಕ್ಕೆ ಕೃತಕವಾಗಿ ಯಾವ ಕಾರ್ಯಗಳನ್ನು ಮನುಷ್ಯನ ಪ್ರಯತ್ನ ಮಾಡೋಂಗಿಲ್ಲ. ಯಾರೊಬ್ಬರು ನಮ್ಮ ವೀಕ್ಷಕರು ಒಂದು ಸತಿ ಕೇಳಿದರು, ನಾ ಯಾವಾಗ ಸಾಯ್ತೀನಿ ಅಂತ. ಅದಕ್ಕೂ ನನ್ನ ಜ್ಯೋತಿಷ್ಯ ಹೇಳಬೇಕು, ಅವ್ರು ಸಾಯೋದಕ್ಕೂ. ನಮ್ಮ ಬಾಯೆಲ್ಲರೂ ಬರೋದೂ ಇಲ್ಲ. ದೇವ್ರು ಕೊಡಬೇಕು ಆಯುಷ್ಯ, ಆರೋಗ್ಯ, ಐಶ್ವರ್ಯ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಚೆನ್ನಾಗಿರ್ತಾರೆ, ಟಕ್ಕಂತ ಹೋಗ್ಬಿಡ್ತಾರೆ. ಒಂದು ದಿನಕ್ಕೆ 50 ಧೂಮಪಾನ ಮಾಡ್ತಾರೆ. ಅವ್ರು ನೋಡಿದ್ರೆ ಧೂಮಪಾನ ಮಾಡಿದವರೆಲ್ಲ ಒಳ್ಳೆಯವರು ಅಂತ ಹೇಳೋಣ, ಹಾಗಲ್ಲ ಲೆಕ್ಕ. ಅವನ ಹಣೆಯ ಬರಹ ನಾಳೆ ಕೆಮ್ಮಿ ಸಾಯಬೇಕು ನೀನು ಅಂತ ಒಂದು ನಿರ್ಧಾರ ದೇವರು ಮಾಡಿದ್ದಾನೆ, ಅದರಂತೆ ಹೋಗ್ತದೆ. ಈ ತಾರಾಬಲ ನೋಡೋದ್ರಿಂದ ಇವತ್ತಿನ ಕೆಲಸ, ಮುಖದಲ್ಲಿ ಒಂದು ಕಳೆ, ನಾನು ಹೋದ ಕೆಲಸ ಆಗುತ್ತೆ ಅಂತ ಒಂದು 6th ಸೆನ್ಸ್ ನಿಮ್ಗೆ ವರ್ಕ್ ಮಾಡುತ್ತೆ. ಸಾಮಾನ್ಯ, ನಾನು ಅವತ್ತು ಹೋಗ್ತೀನಿ, ಅವರು ಸಿಗ್ತಾರೆ, ನನ್ನ ಕೆಲಸ ಆಗುತ್ತಪ್ಪ, ನನಗೇನೋ ಹಾಗೆ ಅನ್ನಿಸ್ತಾ ಇದೆ ಅಂತ. ಏನೋ ನೀನು ಜ್ಯೋತಿಷ್ಯರಲ್ಲ ಮತ್ತಲ್ಲ, ಇದನ್ನೆಲ್ಲ ನೀವು ನೋಡಿರೋಲ್ಲ, ಇದ್ದರೂ ಹೋಗ್ತೀರಿ. ಟಕ್ಕಂತ ನಾನು ಹೇಳಿಲ್ಲ ಸಿಗ್ತಾರೆ ಅಂತ. ನೋಡು ಹೆಂಗೆ ಕೂತಿದ್ದಾರೆ ಟೇಬಲಲ್ಲಿ ಆರಾಮಾಗಿ. ಏನು ಸರ್ ಸಮಾಚಾರ? ಏನಿಲ್ಲ, ಬನ್ನಿ ಸೈನ್ ಹಾಕಬೇಕು, ತೊಗೊಳ್ಳಿ. ನಾ ಏನು ಬೇಡ ಅಂತ ಯಾಕ್ರಿ ಬರಲಿಲ್ಲ ಅನ್ಬೋದು. ಅದೇ ಪ್ರತ್ಯುತ್ತರ ಇದ್ರೆ ಅವ್ರ ಮನೇಲಿ ಏನೋ ಜಗಳಾಡಿರ್ತಾರೆ, ಬೆಳಿಗ್ಗೆದ್ದು ಯಾವುದೋ ಒಂದು ಕಾರ್ಯಕ್ರಮ ಕೆಟ್ಟೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಹೋಗಿ ನಿವೇದನೆ ಮಾಡಿಕೊಂಡ್ರೆ, ರುಕ್ಮಿಣಿ ಹೇಳಿದ್ಲಂತೆ ಬ್ರಾಹ್ಮಣಗೆ, ಯಾರು ಇಲ್ಲದ ಸಮಯ ಮತ್ತು ದೇವರು ಹಸನ್ಮುಖಿಯಾಗಿರುವಾಗ ನೀನು ತೊಗೊಂಡೋಗಿ ಈ ಲೆಟ್ರನ್ನು ಕೊಡು. ಹುಚ್ಚನಾಗಿ ಹೋಗ್ಬಿಟ್ಟು ಲೆಟ್ರ್ ಕಳಿಸಿದ್ದಾರೆ ರುಕ್ಮಿಣಿಯವರು ಅಂತ ಹೇಳ್ಬೇಡ. ಕಾರಣ ಅವರ ರಾಜ್ಯಭಾರ, ಏನೇನೋ ಟೆನ್ಷನ್ಸ್ ಇರುತ್ತಪ್ಪ, ಸಮಯ ಸಂದರ್ಭ ನೋಡ್ಕೊಂಡು ಕಾರ್ಯ ಮಾಡು ಅಂತ ಹೇಳಿದಂಗೆ ಒಂದು ಸಮಯ ಸಂದರ್ಭನ ನೋಡೋದಕ್ಕೆ ಮತ್ತೊಂದು ಹೆಸರು ಈ ತಾರಾಬಲ. ಸಾಧ್ಯವಾದರೆ ಪ್ರತಿಯೊಂದು ತಾರೆ ಬಲ ಬಗ್ಗನು ಜನ್ಮ, ಅನುಜನ್ಮ, ಪ್ರತ್ಯಕ್ಕೂ, ಕ್ಷೇಮ ಮತ್ತು ನೈದನ, ಮಿತ್ರ, ಪರಮ ಮಿತ್ರ ತಾರೆಗಳ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಜಾತಕದ ಬಲದಿಂದಲೂ ನೋಡಬಹುದು, ದಿನನಿತ್ಯದ ಬಲದಿಂದಲೂ ನೋಡಬಹುದು. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನಾವು ರಮಾ ನೈವೇದ್ಯ ಅಂದರೆ ಲಕ್ಷ್ಮಿಗೂ ನೈವೇದ್ಯ ಮಾಡಬೇಕು, ಬರೀ ದೇವರಿಗೆ ಮಾಡೋದಲ್ಲ, ಲಕ್ಷ್ಮಿಗೂ ಮಾಡಬೇಕು. ಶಂಖಭ್ರಮಣ ಅಂತ ಕರಿತೀವಿ, ಶಂಖದಕ್ಕೆ ತೀರ್ಥ ಕೊಟ್ಟು ನೈವೇದ್ಯ ಮಾಡುವಂಥದ್ದು. ಅದಕ್ಕಾಗಿ ಇದು 4ನೇ ಶ್ಲೋಕ, ಇದನ್ನು ಹೇಳ್ಕೊಳ್ಳೋಣ ಬನ್ನಿ. ದೇವರಲ್ಲಿ ಕೇಳ್ತಾರೆ, ದುಸ್ಸಂಗ ಕೊಡಬೇಡ, ಮತ್ತು ಯಾವುದೋ ವಿಚಾರಗಳನ್ನು ನನ್ನ ತಿಳಿಸ್ಬೇಡ, ಮತ್ತು ನಾವು ಮಾಡುವ ಚಕ್ಷಸಿ ನನ್ನ ಕಣ್ಣನ್ನು ಸ್ಪಷ್ಟ ರೀತಿಯಲ್ಲಿ ದಿವ್ಯ ದೃಷ್ಟಿಯನ್ನು ಕೊಡು. ಇದೆಲ್ಲವೂ ನಮಗೆ ಒಳ್ಳೆಯ ಕಾರ್ಯಗಳನ್ನೇ ಮಾಡಿಸಲಿ. ದುರ್ಬುದ್ಧಿಗಳ ದುಸ್ಸಂಗಗಳನ್ನು ಮಾಡಿದರೆ ಅದನ್ನು ಯಾವತ್ತಿದ್ರೂ ಹೇಳ್ತಾರೆ, ಕಳ್ಳನ ಹೆಂಡತಿ ಯಾವತ್ತಿದ್ರೂ ವಿಧವೇನೆ ಅಂತ. ಆ ಥರ ಮಾಡಬಾರ್ದು. ಎಲ್ಲ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಾರಾಬಲದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯಜ್ಯೋತಿ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.